ನಡೆದು ಹೋಗುತ್ತೆ ಅಂತಿರಲ್ಲ. MOB ಇದೆ ಅಂತಂದರೆ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ ಅಂತ, ನಿಮ್ಮ ಮನೆ ಎಲ್ಲಿದೆ, ನೀವು ಕೆಲಸ ಎಲ್ಲಿ ಮಾಡ್ತೀರಾ ಅಂಥೇಳಿ. ಸೊ ಡೀಟೇಲ್ಸ್ ಇವತ್ತೆಲ್ಲ ತೊಗೊಳ್ತದೆ. ಯಾವುದೇ ಕಾರಣಕ್ಕೂ MO ಕಾರ್ಡ್ ಇದ್ದಾಗ ನಿಮ್ದೇನು ಇದೆಯಲ್ಲ ತೊಗೊಂಡು ಬಂದಿದ್ದೀರಾ, ಅದಿದ್ದಾಗ ಮತ್ತೊಮ್ಮೆ ಮಾಡಿದ್ರಿ ಅಂತಂದರೆ ನಿಮ್ಮ ಮೇಲೆ ಕೇಸ್ ಭಾಳ ಸ್ಟ್ರಾಂಗ್ ಆಗುತ್ತೆ. ಆಯಿತಾ? ಒಂದನೇ ಕೇಸಿಗೆ ಅಷ್ಟಿರಲ್ಲ, ಎರಡನೇ ಸರ್ತಿ ಮತ್ತು ಏನಾದರೂ ಮಾಡಿದ್ರಿ ಅಂತಂದರೆ, ಸಿಕ್ಕಾಕೊಂಡ್ರಿ ಅಂತಂದರೆ ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಕೇಸು ತುಂಬ ದೊಡ್ಡದಾಗಿ ಬೀಳುತ್ತೆ, ಬೇಲೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರೆದಿರೋದು, ಇನ್ನು ಯಾವತ್ತೂ ಆ ಒಂದು ವಿಷಯದ ಬಗ್ಗೆ, ಆ ವೃತ್ತಿ ಏನು ಮಾಡ್ತಾಯಿದ್ರಿ ಅದ್ರ ಬಗ್ಗೆ ಯಾವತ್ತೂ ಮತ್ತೆ ತಲೆ ಹಾಕುವಂಥದ್ದು ಆಗಬಾರ್ದು. ಇದು ಪೊಲೀಸ್ ಕಡೆಯಿಂದ, ಇಲಾಖೆ ಕಡೆಯಿಂದ ಒಂದು ಫರ್ಮ್ ವಾರ್ನಿಂಗ್ ನಿಮ್ಗಳಿಗೆಲ್ಲ. ಆಯಿತಾ? ಯಾವತ್ತೂ ಆ ಥರದ್ದು ಸಿಕ್ಕು ಬಿದ್ದರೆ ಅನ್ನೋಕ್ಕೇನೋ ಸಿಕ್ಕು ಬೀಳ್ತೀರಾ. ಯಾಕಂದರೆ ಸುಮಾರು ಇವತ್ತೆಲ್ಲ ನಿಮ್ಮದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ನಿಮ್ಮ ID ಕಾರ್ಡ್ ಹಿಡ್ಕೊಂಡು, ಆಧಾರ್ ಹಿಡ್ಕೊಂಡು, ಫಿಂಗರ್ ಪ್ರಿಂಟು, ಫೋಟೋ ಎಲ್ಲ ತೊಗೊಂಡಿದ್ದಿದೆ. ಸಿಕ್ಕು ಬೀಳದೆ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವೇನು ನಿಮ್ಮದು ಜೀವನೋಪಾಯಕ್ಕೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ, ಏನೋ ಕೆಲಸ ಹೇಳಿದ್ರಿ, ಡ್ರೈವರು, ಟ್ರ್ಯಾಕ್ಟರು ಮತ್ತು ಮೆಕ್ಯಾನಿಕ್ಕು, ವೆಲ್ಡಿಂಗ್ ಶಾಪು, ನಿಮ್ಮದೇನು ವೃತ್ತಿ ಇದೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಅನ್ನೆಸೆಸರಿ, ಅನ್ಲಾಫುಲ್, ಇಲ್ಲೀಗಲ್ ಕೆಲಸಗಳು, ಕಾನೂನಲ್ಲಿ ಬಾಹಿರ ಚಟುವಟಿಕೆಗಳು ಏನೂ ಮಾಡಬಾರ್ದು. ಕಳ್ಳತನ ಅದು ಕಾನೂನು ಬಾಹಿರ ಅದು. ಆಯಿತಾ? ಪನಿಷ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಇವತ್ತು ನೀವು ಬಂದಿದ್ದೀರಾ, ಇನ್ನೂ ಸುಮಾರು ಜನ ನಮಗೆ ಬರಲಿಕ್ಕಿದೆ, ಅವ್ರನ್ನೂ ಕರೆದು ನಾವು ಮಾಡ್ತೇವೆ. ಆ ಥರದ್ದು ಮಾಹಿತಿಗಳಿದ್ದರೆ ಅದನ್ನು ಮೊದಲು ಇಲಾಖೆಗೆ ಕೊಡಬೇಕು. ಅದನ್ನು ಕೂಡ ಮಾಡಬೇಕು, ನೀವು ಜವಾಬ್ದಾರಿ ತೊಗೊಳ್ಬೇಕು. ಆಯಿತಾ? ನೀವು ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ಆ ಥರದ್ದು ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ ಇಲಾಖೆಗೆ ಕೊಡೋ ಅಂಥದ್ದು ಮಾಡಿ. ಅದು ನೀವು ಪೊಲೀಸ್ ಫ್ರೆಂಡ್ಲಿ ಇದ್ರಿ ಅಂತಂದರೆ ನಿಮ್ಮನ್ನು ನಾವು ತುಂಬ ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ಅಂಥದ್ರಲ್ಲಿ ಪೊಲೀಸರಿಗೆ ಸಹಕಾರ ಕೊಡ್ತಾ ಇದ್ದೀರಾ ಅಂತಂದರೆ, ನೀವು ಆ ವೃತ್ತಿ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ನಾವು ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೂ ಅವಕಾಶ ಇರುತ್ತೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಆಗಬಾರ್ದು. ಆಯಿತಾ? ಇನ್ನು ಮುಂದೆ ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲೆಲ್ಲ ತಮ್ಮದು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ಸಿಬ್ಬಂದಿಗಳು ಮನೆಗೆ ಬರ್ತಾ ಇರ್ತಾರೆ. ಎನಿ ಟೈಮ್ ಬಂದು ವಾಚ್ ಮಾಡ್ತೇವೆ ನಾವು. ಎನಿ ಟೈಮ್ ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತೇವೆ ಏನು ಮಾಡ್ತಾ ಇದ್ದೀರಾ ಅಂತ. ಅಷ್ಟು ತಲೆಯಲ್ಲಿ ಅಲರ್ಟ್ನೆಸ್ ಇರಲಿ. ನೀವು ಇರಲಿಲ್ಲ ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಅಸಂಪ್ಷನ್ ನಮಗೆ. ಅರ್ಥ ಆಯ್ತಾ? ಹಾಂ, ಪೊಲೀಸರಿಗೆ ಮಾಹಿತಿ ಇರುತ್ತೆ, ತಗೊಳ್ತಾ ಇರ್ತಾರೆ. ಓಕೆ, ಇದು ಒಂದು ಸ್ಟ್ರಾಂಗ್ ಸೂಚನೆ ನಿಮ್ಗಳಿಗೆಲ್ಲ. ದಯವಿಟ್ಟು ನಿಮ್ದೇನು ವೃತ್ತಿ ಇದೆ ಅದನ್ನಷ್ಟೇ ಮಾಡ್ಕೊಂಡು ಹೋಗುವಂಥದ್ದು ಮಾಡಿ. ಓಕೆ, ಸೊ ಇವತ್ತೇನು ಕೊಡುವಂಥದ್ದಿದೆ ವಿಷಯಗಳನ್ನ ತಾವು ತಿಳಿಸಿ. ನಡೆದು ಹೋಗುತ್ತೆ ಅಂತಿರಲ್ಲ. MOB ಇದೆ ಅಂತಂದರೆ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ ಅಂತ, ನಿಮ್ಮ ಮನೆ ಎಲ್ಲಿದೆ, ನೀವು ಕೆಲಸ ಎಲ್ಲಿ ಮಾಡ್ತೀರಾ ಅಂಥೇಳಿ. ಸೊ ಡೀಟೇಲ್ಸ್ ಇವತ್ತೆಲ್ಲ ತೊಗೊಳ್ತದೆ. ಯಾವುದೇ ಕಾರಣಕ್ಕೂ MO ಕಾರ್ಡ್ ಇದ್ದಾಗ ನಿಮ್ದೇನು ಇದೆಯಲ್ಲ ತೊಗೊಂಡು ಬಂದಿದ್ದೀರಾ, ಅದಿದ್ದಾಗ ಮತ್ತೊಮ್ಮೆ ಮಾಡಿದ್ರಿ ಅಂತಂದರೆ ನಿಮ್ಮ ಮೇಲೆ ಕೇಸ್ ಭಾಳ ಸ್ಟ್ರಾಂಗ್ ಆಗುತ್ತೆ. ಆಯಿತಾ? ಒಂದನೇ ಕೇಸಿಗೆ ಅಷ್ಟಿರಲ್ಲ, ಎರಡನೇ ಸರ್ತಿ ಮತ್ತು ಏನಾದರೂ ಮಾಡಿದ್ರಿ ಅಂತಂದರೆ, ಸಿಕ್ಕಾಕೊಂಡ್ರಿ ಅಂತಂದರೆ ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಕೇಸು ತುಂಬ ದೊಡ್ಡದಾಗಿ ಬೀಳುತ್ತೆ, ಬೇಲೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರೆದಿರೋದು, ಇನ್ನು ಯಾವತ್ತೂ ಆ ಒಂದು ವಿಷಯದ ಬಗ್ಗೆ, ಆ ವೃತ್ತಿ ಏನು ಮಾಡ್ತಾಯಿದ್ರಿ ಅದ್ರ ಬಗ್ಗೆ ಯಾವತ್ತೂ ಮತ್ತೆ ತಲೆ ಹಾಕುವಂಥದ್ದು ಆಗಬಾರ್ದು. ಇದು ಪೊಲೀಸ್ ಕಡೆಯಿಂದ, ಇಲಾಖೆ ಕಡೆಯಿಂದ ಒಂದು ಫರ್ಮ್ ವಾರ್ನಿಂಗ್ ನಿಮ್ಗಳಿಗೆಲ್ಲ. ಆಯಿತಾ? ಯಾವತ್ತೂ ಆ ಥರದ್ದು ಸಿಕ್ಕು ಬಿದ್ದರೆ ಅನ್ನೋಕ್ಕೇನೋ ಸಿಕ್ಕು ಬೀಳ್ತೀರಾ. ಯಾಕಂದರೆ ಸುಮಾರು ಇವತ್ತೆಲ್ಲ ನಿಮ್ಮದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ನಿಮ್ಮ ID ಕಾರ್ಡ್ ಹಿಡ್ಕೊಂಡು, ಆಧಾರ್ ಹಿಡ್ಕೊಂಡು, ಫಿಂಗರ್ ಪ್ರಿಂಟು, ಫೋಟೋ ಎಲ್ಲ ತೊಗೊಂಡಿದ್ದಿದೆ. ಸಿಕ್ಕು ಬೀಳದೆ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವೇನು ನಿಮ್ಮದು ಜೀವನೋಪಾಯಕ್ಕೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ, ಏನೋ ಕೆಲಸ ಹೇಳಿದ್ರಿ, ಡ್ರೈವರು, ಟ್ರ್ಯಾಕ್ಟರು ಮತ್ತು ಮೆಕ್ಯಾನಿಕ್ಕು, ವೆಲ್ಡಿಂಗ್ ಶಾಪು, ನಿಮ್ಮದೇನು ವೃತ್ತಿ ಇದೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಅನ್ನೆಸೆಸರಿ, ಅನ್ಲಾಫುಲ್, ಇಲ್ಲೀಗಲ್ ಕೆಲಸಗಳು, ಕಾನೂನಲ್ಲಿ ಬಾಹಿರ ಚಟುವಟಿಕೆಗಳು ಏನೂ ಮಾಡಬಾರ್ದು. ಕಳ್ಳತನ ಅದು ಕಾನೂನು ಬಾಹಿರ ಅದು. ಆಯಿತಾ? ಪನಿಷ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಇವತ್ತು ನೀವು ಬಂದಿದ್ದೀರಾ, ಇನ್ನೂ ಸುಮಾರು ಜನ ನಮಗೆ ಬರಲಿಕ್ಕಿದೆ, ಅವ್ರನ್ನೂ ಕರೆದು ನಾವು ಮಾಡ್ತೇವೆ. ಆ ಥರದ್ದು ಮಾಹಿತಿಗಳಿದ್ದರೆ ಅದನ್ನು ಮೊದಲು ಇಲಾಖೆಗೆ ಕೊಡಬೇಕು. ಅದನ್ನು ಕೂಡ ಮಾಡಬೇಕು, ನೀವು ಜವಾಬ್ದಾರಿ ತೊಗೊಳ್ಬೇಕು. ಆಯಿತಾ? ನೀವು ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ಆ ಥರದ್ದು ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ ಇಲಾಖೆಗೆ ಕೊಡೋ ಅಂಥದ್ದು ಮಾಡಿ. ಅದು ನೀವು ಪೊಲೀಸ್ ಫ್ರೆಂಡ್ಲಿ ಇದ್ರಿ ಅಂತಂದರೆ ನಿಮ್ಮನ್ನು ನಾವು ತುಂಬ ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ಅಂಥದ್ರಲ್ಲಿ ಪೊಲೀಸರಿಗೆ ಸಹಕಾರ ಕೊಡ್ತಾ ಇದ್ದೀರಾ ಅಂತಂದರೆ, ನೀವು ಆ ವೃತ್ತಿ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ನಾವು ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೂ ಅವಕಾಶ ಇರುತ್ತೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಆಗಬಾರ್ದು. ಆಯಿತಾ? ಇನ್ನು ಮುಂದೆ ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲೆಲ್ಲ ತಮ್ಮದು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ಸಿಬ್ಬಂದಿಗಳು ಮನೆಗೆ ಬರ್ತಾ ಇರ್ತಾರೆ. ಎನಿ ಟೈಮ್ ಬಂದು ವಾಚ್ ಮಾಡ್ತೇವೆ ನಾವು. ಎನಿ ಟೈಮ್ ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತೇವೆ ಏನು ಮಾಡ್ತಾ ಇದ್ದೀರಾ ಅಂತ. ಅಷ್ಟು ತಲೆಯಲ್ಲಿ ಅಲರ್ಟ್ನೆಸ್ ಇರಲಿ. ನೀವು ಇರಲಿಲ್ಲ ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಅಸಂಪ್ಷನ್ ನಮಗೆ. ಅರ್ಥ ಆಯ್ತಾ? ಹಾಂ,
ಪೊಲೀಸರಿಗೆ ಮಾಹಿತಿ ಇರುತ್ತೆ, ತಗೊಳ್ತಾ ಇರ್ತಾರೆ. ಓಕೆ, ಇದು ಒಂದು ಸ್ಟ್ರಾಂಗ್ ಸೂಚನೆ ನಿಮ್ಗಳಿಗೆಲ್ಲ. ದಯವಿಟ್ಟು ನಿಮ್ದೇನು ವೃತ್ತಿ ಇದೆ ಅದನ್ನಷ್ಟೇ ಮಾಡ್ಕೊಂಡು ಹೋಗುವಂಥದ್ದು ಮಾಡಿ. ಓಕೆ, ಸೊ ಇವತ್ತೇನು ಕೊಡುವಂಥದ್ದಿದೆ ವಿಷಯಗಳನ್ನ ತಾವು ತಿಳಿಸಿ. ನಾನು ನಡೆದು ಹೋಗುತ್ತೆ ಅಂತ ಇರಲ್ಲ. MOB ಇದೆ ಅಂತಂದರೆ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ ಅಂತ, ನಿಮ್ಮ ಮನೆಯಲ್ಲಿದೆ, ನೀವು ಕೆಲಸ ಎಲ್ಲಿ ಮಾಡ್ತೀರಾ ಅಂಥೇಳಿ. ಸೊ ಡೀಟೇಲ್ಸ್ ಇವತ್ತೆಲ್ಲ ತೊಗೊಳ್ತದೆ. ಯಾವುದೇ ಕಾರಣಕ್ಕೂ MO ಕಾರ್ಡ್ ಇದ್ದಾಗ ನಿಮ್ದೇನು ಇದೆಯಲ್ಲ ತೊಗೊಂಡು ಬಂದಿದ್ದೀರಾ, ಅದಿದ್ದಾಗ ಮತ್ತೊಮ್ಮೆ ಮಾಡಿದ್ರಿ ಅಂತಂದರೆ ನಿಮ್ಮ ಮೇಲೆ ಕೇಸ್ ಭಾಳ ಸ್ಟ್ರಾಂಗ್ ಆಗುತ್ತೆ. ಆಯಿತಾ? ಒಂದನೇ ಕೇಸಿಗೆ ಅಷ್ಟಿರಲ್ಲ, ಎರಡನೇ ಸರ್ತಿ ಮತ್ತು ಏನಾದರೂ ಮಾಡಿದ್ರಿ ಅಂತಂದರೆ, ಸಿಕ್ಕಾಕೊಂಡ್ರಿ ಅಂತಂದರೆ ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಕೇಸು ತುಂಬ ದೊಡ್ಡದಾಗಿ ಬೀಳುತ್ತೆ, ಬೇಲೆಲ್ಲ ಸಿಗೋದಿಲ್ಲ. ಅದಕ್ಕೆ ಇವತ್ತು ಕರೆದಿರೋದು, ಇನ್ನು ಯಾವತ್ತೂ ಆ ಒಂದು ವಿಷಯದ ಬಗ್ಗೆ, ಆ ವೃತ್ತಿ ಏನು ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಯಾವತ್ತೂ ಮತ್ತೆ ತಲೆ ಹಾಕುವಂಥದ್ದು ಆಗಬಾರ್ದು. ಇದು ಪೊಲೀಸ್ ಕಡೆಯಿಂದ, ಇಲಾಖೆ ಕಡೆಯಿಂದ ಒಂದು ಫರ್ಮ್ ವಾರ್ನಿಂಗ್ ನಿಮ್ಗಳಿಗೆಲ್ಲ. ಆಯಿತಾ? ಯಾವತ್ತೂ ಆ ಥರದ್ದು ಸಿಕ್ಕು ಬಿದ್ದರೆ ಅನ್ನೋಕ್ಕೇನೋ ಸಿಕ್ಕಿಬೀಳ್ತೀರಾ. ಯಾಕಂದರೆ ಸುಮಾರು ಇವತ್ತೆಲ್ಲ ನಿಮ್ಮದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ನಿಮ್ಮ ID ಕಾರ್ಡ್ ಹಿಡ್ಕೊಂಡು, ಆಧಾರ್ ಹಿಡ್ಕೊಂಡು, ಫಿಂಗರ್ ಪ್ರಿಂಟು, ಫೋಟೋ ಎಲ್ಲ ತೊಗೊಂಡಿದ್ದಿದೆ. ಸಿಕ್ಕಿಬೀಳದೆ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವೇನು ನಿಮ್ಮದು ಜೀವನೋಪಾಯಕ್ಕೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ, ಏನೋ ಕೆಲಸ ಹೇಳಿದ್ರಿ, ಡ್ರೈವರು, ಟ್ರ್ಯಾಕ್ಟರು ಮತ್ತು ಮೆಕ್ಯಾನಿಕ್ಕು, ವೆಲ್ಡಿಂಗ್ ಶಾಪು, ನಿಮ್ಮದೇನು ವೃತ್ತಿ ಇದೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಅನ್ನೆಸೆಸರಿ, ಅನ್ಲಾಫುಲ್, ಇಲ್ಲೀಗಲ್ ಕೆಲಸಗಳು, ಕಾನೂನಲ್ಲಿ ಬಾಹಿರ ಚಟುವಟಿಕೆಗಳು ಏನೂ ಮಾಡಬಾರ್ದು. ಕಳ್ಳತನ ಅದು ಕಾನೂನು ಬಾಹಿರ ಅದು. ಆಯಿತಾ? ಪನಿಷ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಇವತ್ತು ನೀವು ಬಂದಿದ್ದೀರಾ, ಇನ್ನೂ ಸುಮಾರು ಜನ ನಮಗೆ ಬರಲಿಕ್ಕಿದೆ, ಅವ್ರನ್ನೂ ಕರೆದು ನಾವು ಮಾಡ್ತೇವೆ. ಆ ಥರದ ಮಾಹಿತಿಗಳಿದ್ದರೆ ಅದನ್ನು ಮೊದಲು ಇಲಾಖೆಗೆ ಕೊಡಬೇಕು. ಅದನ್ನು ಕೂಡ ಮಾಡಬೇಕು, ನೀವು ಜವಾಬ್ದಾರಿ ತೊಗೊಳ್ಬೇಕು. ಆಯಿತಾ? ನೀವು ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ಆ ಥರದ್ದು ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ ಇಲಾಖೆಗೆ ಕೊಡೋವಂಥದ್ದು ಮಾಡಿ. ಅದು ನೀವು ಈವನ್ ನೀವು ಪೊಲೀಸ್ ಫ್ರೆಂಡ್ಲಿ ಇದ್ರಿ ಅಂತಂದರೆ ನಿಮ್ಮನ್ನು ನಾವು ತುಂಬ ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ಅಂಥದ್ರಲ್ಲಿ ಪೊಲೀಸರಿಗೆ ಸಹಕಾರ ಕೊಡ್ತಾ ಇದ್ದೀರಾ ಅಂತಂದರೆ, ನೀವು ಆ ವೃತ್ತಿ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ನಾವು ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಲಿಕ್ಕೂ ಅವಕಾಶ ಇರುತ್ತೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಆಗಬಾರ್ದು. ಆಯಿತಾ? ಇನ್ನು ಮುಂದೆ ನಮ್ಮ ಇನ್ಸ್ಪೆಕ್ಟರ್ಸ್ ಇಲ್ಲೆಲ್ಲ ತಮ್ಮದು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ಸಿಬ್ಬಂದಿಗಳು ಮನೆಗೆ ಬರ್ತಾ ಇರ್ತಾರೆ. ಎನಿ ಟೈಮ್ ಬಂದು ವಾಚ್ ಮಾಡ್ತೇವೆ ನಾವು. ಎನಿ ಟೈಮ್ ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತೇವೆ ಏನು ಮಾಡ್ತಾ ಇದ್ದೀರಾ ಅಂತ. ಅಷ್ಟು ತಲೆಯಲ್ಲಿ ಅಲರ್ಟ್ನೆಸ್ ಇರಲಿ. ನೀವು ಇರಲಿಲ್ಲ ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಅಸಂಪ್ಷನ್ ನಮಗೆ. ಅರ್ಥ ಆಯ್ತಾ? ಹಾಂ, ಪೊಲೀಸರಿಗೆ ಮಾಹಿತಿ ಇರುತ್ತೆ, ತಗೊಳ್ತಾ ಇರ್ತಾರೆ. ಓಕೆ, ಇದು ಒಂದು ಸ್ಟ್ರಾಂಗ್ ಸೂಚನೆ ನಿಮ್ಗಳಿಗೆಲ್ಲ. ದಯವಿಟ್ಟು ನಿಮ್ದೇನು ವೃತ್ತಿ ಇದೆ ಅದನ್ನಷ್ಟೇ ಮಾಡ್ಕೊಂಡು ಹೋಗುವಂಥದ್ದು ಮಾಡಿ. ಓಕೆ, ಸೊ ಇವತ್ತೇನು ಕೊಡುವಂಥದ್ದಿದೆ ವಿಷಯಗಳನ್ನ ತಾವು ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.